ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಬಂಡಿದಾರಿ, ಸ್ಮಶಾನ ದಾರಿ, ಕಾಲುದಾರಿ, ಏಟಿ ಮತ್ತು ರಾಜ್ಯ ಕಾಲುವೆಗಳನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಆ ಭೂಗಳ್ಳರ ಒಂದು ಅಟ್ಟಹಾಸಕ್ಕೆ ಆ ಒಂದು ಕೆಳಗಡೆ ಇರುವಂತಹ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿಂದ ಬರ್ತಾರೆ, 2 ಎಕರೆ 3 ಎಕರೆ ಖರೀದಿ ಮಾಡ್ತಾರೆ. ಆ ಕೆಳಗಡೆ ಇರುವಂತಹ ರೈತರಿಗೆ ಯಾವುದೇ ರೀತಿಯ ರಸ್ತೆ ಇಲ್ಲದೆ ಸಂಪೂರ್ಣವಾಗಿ ನಕಾಶೆಯಲ್ಲಿರುತ್ತೆ. ಕಂದಾಯ ಮತ್ತು ಸರ್ವೆ ಇಲಾಖೆಯ ಪ್ರಕಾರ ನಕಾಶೆಯಲ್ಲೂ ಸಹ ದಾರಿ ಇದೆ. ಆ ಬಿಡದಿ ಅಂತ ಬಾಯಿ ಬಡ್ಕೊಂತಿದ್ದೀರಾ ನಿಮ್ಮ ರಾಜಕೀಯದಿಂದ. ಆದ್ರೆ ಸರ್ಕಾರಿ ಜಮೀನುಗಳು ಬೇಕಾದಷ್ಟು ಇದಾವೆ, ಅವುಗಳಲ್ಲಿ ಮಾಡ್ಕೊಳ್ರಿ. ನೀವ್ ಏನ್ ಟೌನ್ಶಿಪ್ ಮಾಡ್ತೀರೋ ಅವೆಲ್ಲ ರೈತರ ಜಮೀನು ಬಗ್ಗೆ ಯಾಕೆ ಮಾತಾಡ್ತೀರಿ? ರೈತರ ಜಮೀನ್ ಮೇಲೆ ಯಾಕೆ ನಿಮ್ಗೆ ಕಣ್ಣು? ನಿಮ್ಮ ಭೂಗಳ್ಳತನಕ್ಕೆ ರೈತರನ್ನ ಯಾಕೆ ಬಲಿ ಕೊಡ್ತಿದ್ದೀರಾ? ನಿಮ್ಮ ಸರ್ಕಾರಿ ಜಮೀನುಗಳು ಎಲ್ಲ ತಾಲೂಕಲ್ಲೂ ಇದಾವೆ, ಎಲ್ಲ ಜಿಲ್ಲೆಗಳಲ್ಲೂ ಇದಾವೆ, ಎಲ್ಲ ಪಟ್ಟಣ ಪಂಚಾಯತಿಗಳ ಪಕ್ಕದಲ್ಲೂ ಇದಾವೆ. ಅವುಗಳನ್ನು ಉಪಯೋಗಿಸ್ಕೊಳ್ರಿ. ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಈಗಾಗಿರೋ ಟೌನ್ಶಿಪ್ಗಳಲ್ಲೇ 100ಕ್ಕೆ 100 ಭಾಗ ಯಾರು ತುಂಬಿಲ್ಲ. ಅವುಗಳಿಗೆ ಅವ್ಯವಸ್ಥೆ, ಅವುಗಳನ್ನು ಸಹ ಮಾಧ್ಯಮದವ್ರು ಆಚೆ ಇಡ್ತಾವ್ರೆ. ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ, ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿನ ಕೊನೆಯ ಹಂತದ ಮೊಳೆ ಒಡೆಯಲು ಮುಂದಾಗಿರುವವರು ಯಾರು? ಬ್ಯಾಂಕ್ನಲ್ಲಿ ಸಾಲ ವಿತರಣೆ ಮಾಡದೆ ಸಾಲ ಮರುಪಾವತಿ ಮಾಡಿರುವಂತಹ, ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ರೈತರು, ಕೂಲಿ ಕಾರ್ಮಿಕರು, ಸ್ತ್ರೀಶಕ್ತಿ ಸಂಘಗಳ ಸಾಲವನ್ನು ವಿತರಣೆ ಮಾಡದೆ ಶಕುನಿ ಆಟವನ್ನು ಬ್ಯಾಂಕ್ನಲ್ಲಿ ಆಡ್ತಾ ಇರೋರು ಯಾರು? ಆ ಡಿಲೀಟ್ ಮಾಡಿದ ಕಾರ್ಡ್ಗಳ ಅಕ್ಕಿ ಎಲ್ಲಿ ಹೋಗ್ತಾ ಇದೆ? ಇವತ್ತು ಯಾರು ಅಷ್ಟೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ಅಕ್ಕಿನ ತಿಂತಾ ಇಲ್ಲ, ಉಚಿತವಾಗಿ ಕೊಡೋ ಅಕ್ಕಿನ 20-22 ರೂಪಾಯಿಗೆ ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರಿಗೆ ನೇರವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಪಡಿತರ ಅಕ್ಕಿ ವಿತರಣೆ ಮಾಡಬೇಕು? ಇನ್ನು ಕೋಲಾರ ಜಿಲ್ಲೆಯಾದ್ಯಂತಹ ಈ ಒಂದು ಗೋಡನ್ಗಳಲ್ಲಿ ಅಕ್ಕಿ ದಾಸ್ತಾನು ಮಾಡ್ತಾರಲ್ಲ, ಗೋಡನ್ಗಳು, ಕೇಂದ್ರ ಸರ್ಕಾರದ ಗೋಡನ್ನು ಒಂದು ಐತೆ, ಇನ್ನು ತಾಲೂಕು ಒಂದೊಂದು ಗೋಡನ್ ಐತೆ. ಆ ಅಕ್ಕಿ ಸರಬರಾಜು ಮಾಡಿದ ನ್ಯಾಯಬೆಲೆ ಅಂಗಡಿಗಳಿಗೆ ಅಲ್ಲಿರೋ ಅಂತಹ ವ್ಯವಸ್ಥಾಪಕರು ನೇರವಾಗಿ ಅಕ್ಕಿಗಳನ್ನ ಲೋಡ್ ಗಟ್ಟಲೆ ರಾತ್ರಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟು ಇವತ್ತು ಬಂಗಾರಪೇಟೆ ಪ್ರತಿಷ್ಠಿತ ರೈಸ್ ಮಿಲ್ಗಳಿಗೆ ಮಾರಾಟ ಮಾಡುವ ದಂಧೆ ಅಧಿಕಾರಿಗಳ, ಆಹಾರ ಅಧಿಕಾರಿಗಳ ನೆರಳಿನಲ್ಲಿಯೇ ನಡೀತಾ ಇದ್ರು ಮೌನವ್ಯಾಕೆ? ರೈತರೇ ಹೇಳಿ, ಎದ್ದೇಳಿ. ಬಿಡದಿ ರೈತರ ಮೇಲೆ ಸರ್ಕಾರ ನಡೆಸಿರುವಂತಹ ಕುತಂತ್ರದ ವಿರುದ್ಧ ಸೆಟೆದು ನಿಂತು ಸರ್ಕಾರಕ್ಕೆ 80ರ ದಶಕದ ಹೋರಾಟದ ಹಾದಿಯನ್ನು ತೋರಿಸಿ ಸರ್ಕಾರ ರೈತರನ್ನು ಎದುರಾಕಿಕೊಂಡರೆ ಸರ್ಕಾರ ಉಳಿಯಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲು ರಾಜ್ಯದ, ದೇಶದ ರೈತರೇ ಹೇಳಿ, ಎದ್ದೇಳಿ. ರೈಲುಗಳ ಮುಖಾಂತರ, ಕಾರುಗಳ ಮುಖಾಂತರ, ಬಸ್ಸುಗಳ ಮುಖಾಂತರ ಬಿಡದಿ ಚಲೋ ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಉಚ್ಛೆ ಬರುವಂತಹ ಹೋರಾಟಕ್ಕೆ ಮುಂದಾಗಿ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಬಂಡಿದಾರಿ, ಸ್ಮಶಾನ ದಾರಿ, ಕಾಲುದಾರಿ, ಏಟಿ ಮತ್ತು ರಾಜ್ಯ ಕಾಲುವೆಗಳನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಆ ಭೂಗಳ್ಳರ ಒಂದು ಅಟ್ಟಹಾಸಕ್ಕೆ ಆ ಒಂದು ಕೆಳಗಡೆ ಇರುವಂತಹ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿಂದ ಬರ್ತಾರೆ, 2 ಎಕರೆ 3 ಎಕರೆ ಖರೀದಿ ಮಾಡ್ತಾರೆ. ಆ ಕೆಳಗಡೆ ಇರುವಂತಹ ರೈತರಿಗೆ ಯಾವುದೇ ರೀತಿಯ ರಸ್ತೆ ಇಲ್ಲದೆ ಸಂಪೂರ್ಣವಾಗಿ ನಕಾಶೆಯಲ್ಲಿರುತ್ತೆ. ಕಂದಾಯ ಮತ್ತು ಸರ್ವೆ ಇಲಾಖೆಯ ಪ್ರಕಾರ ನಕಾಶೆಯಲ್ಲೂ ಸಹ ದಾರಿ ಇದೆ. ಆ ದಾರಿ ಇದ್ರೂ ಸಹ ಅವರು ತಮ್ಮ ಪ್ರಭಾವವನ್ನು ಬೆಳೆಸಿಕೊಂಡು ಸಂಪೂರ್ಣವಾಗಿ ಕಾಂಪೌಂಡ್ ನಿರ್ಮಿಸುವ ಮುಖಾಂತರ ರೈತರ ಜೊತೆ ಚೆಲ್ಲಾಟ ಆಡ್ತಾರೆ. ಇನ್ನು ಮಳೆಗಾಲ ಬಂದ್ರೆ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳನ್ನ ಮಾರ್ಕೆಟ್ ಸಾಗಬೇಕಂದ್ರೆ ರಸ್ತೆ ಇಲ್ಲ. ಕೇಳಿದ್ರೆ ನಿಮ್ ಜಮೀನ್ ಕೊಟ್ಬಿಡಿ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ. ರೈತರಿಗೆ ಒಂದು ಬೆಲೆ ಕಟ್ಟಂತಹ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಒತ್ತು ಮಾಡಿಕೊಂಡ ಭೂಗಳ್ಳರ ರಕ್ಷಕರು ಯಾರು? ಇದಕ್ಕೆ ಉದಾಹರಣೆ, ಈ ದುಕ್ಸಂದ್ರ ಹೋಬಳಿಯಲ್ಲಿ ಒಬ್ಬ ವಕೀಲರು ಎಂ ಅಗ್ರಹಾರ ಮತ್ತು ಬಂಡಾರಹಳ್ಳಿ ಸರ್ವೆ ನಂಬರ್ 35/2 ಮತ್ತು 57/3 2 ಎಕರೆ ತಗೊಂಡಿದ್ದಾನೆ. ಅವ್ನು ತಗೊಂಡಿರೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಅದರಲ್ಲಿರೋ ಒಂದು ಬಂಡಿದಾರಿ, ರಾಜಕಾಲುವೆ ಮತ್ತೆ ಏಟಿನ ಸಂಪೂರ್ಣವಾಗಿ ಕಾಂಪೌಂಡ್ ನಿಲ್ಸಾನೆ. ಕೇಳಿದ್ರೆ ಮೇಲೆಯಿಂದ ತೆರವು ಕಳಿಸ್ಕೊಂಬ ನಾನು ಬಿಡ್ತೀನಿ. ಒಬ್ಬ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಲಾಯರೇ ಈ ತರ ಮಾತಾಡಿದ್ರೆ ಇನ್ನು ಅಮಾಯಕರು ಯಾವ ರೀತಿ ಮಾಡ್ತಾರೆ ಯೋಚನೆ ಮಾಡ್ಬೇಕಾಗ್ತದೆ. ನಾವು ಮೊನ್ನೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀವಿ. ಈಗ SIR ನಡೀತಾ ಇದೆ. ಈ ತಿಂಗಳು ನಾವೇನು ಮಾತಾಡಲ್ಲ. ಆಗಸ್ಟ್ ತಿಂಗಳಲ್ಲಿ
ಈ ಒಂದು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬಂಡಿದಾರಿ, ಕಾಲುದಾರಿ, ಸ್ಮಶಾನ ದಾರಿ, ಏಟಿ ಮತ್ತೆ ಏನೇನಿದೆಯೋ ಸಂಪೂರ್ಣವಾಗಿ ತೆರವುಗೊಳಿಸಲು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕಂತ ನಾವು ಮನವಿ ನೀಡಿ ಮನವಿಗೆ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿಗಳು SIR ಪ್ರಕ್ರಿಯೆ ಮುಗಿದ ನಂತರ ರೈತರ ಪರವಾಗಿ ನಾವು ನಿಲ್ತೀವಿ, ರೈತರ ಅವರಿಗೆ ಅನಾನುಕೂಲ ಮಾಡುವ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಹ ಶಾಂತಿಯುತವಾಗಿ ಮನವಿ ನೀಡಿ ಒತ್ತಾಯ ಮಾಡಿ ನಾಡಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ, ನಿಮಗೆ ಸುಮಾರು ಬಾರಿ ರೈತರ ಪರ ನಿಂತು ಹೇಳಿ ಅಹವಾಲುಗಳನ್ನು ಕೊಟ್ಟು ಎಷ್ಟೇ ವಿಧವಾಗಿ ನಿಮಗೆ ತಿಳಿಸಿದ್ರು ಮಾಹಿತಿ ಅರ್ಥ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಈಗ ಬಿಡದಿ ಅಂತ ಬಾಯಿ ಬಡ್ಕೊಂತಿದ್ದೀರಾ ನಿಮ್ಮ ರಾಜಕೀಯದಿಂದ. ಆದ್ರೆ ಸರ್ಕಾರಿ ಜಮೀನುಗಳು ಬೇಕಾದಷ್ಟು ಇದಾವೆ, ಅವುಗಳಲ್ಲಿ ಮಾಡ್ಕೊಳ್ರಿ. ನೀವ್ ಏನ್ ಟೌನ್ಶಿಪ್ ಮಾಡ್ತೀರೋ ಅವೆಲ್ಲ ರೈತರ ಜಮೀನ್ ಬಗ್ಗೆ ಯಾಕೆ ಮಾತಾಡ್ತೀರಿ? ರೈತರ ಜಮೀನ್ ಮೇಲೆ ಯಾಕೆ ನಿಮ್ಗೆ ಕಣ್ಣು? ನಿಮ್ಮ ಭೂಗಳ್ಳತನಕ್ಕೆ ರೈತರನ್ನ ಯಾಕೆ ಬಲಿ ಕೊಡ್ತಿದ್ದೀರಾ? ನಿಮ್ಮ ಸರ್ಕಾರಿ ಜಮೀನುಗಳು ಎಲ್ಲ ತಾಲೂಕುಗಳಲ್ಲೂ ಇದಾವೆ, ಎಲ್ಲ ಜಿಲ್ಲೆಗಳಲ್ಲೂ ಇದಾವೆ, ಎಲ್ಲ ಪಟ್ಟಣ ಪಂಚಾಯತಿಗಳ ಪಕ್ಕದಲ್ಲೂ ಇದಾವೆ. ಅವುಗಳನ್ನು ಉಪಯೋಗಿಸ್ಕೊಳ್ರಿ. ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಈಗಾಗಿರೋ ಟೌನ್ಶಿಪ್ಗಳಲ್ಲೇ 100ಕ್ಕೆ 100 ಭಾಗ ಯಾರು ತುಂಬಿಲ್ಲ. ಅವುಗಳಿಗೆ ಅವ್ಯವಸ್ಥೆ, ಅವುಗಳನ್ನು ಸಹ ಮಾಧ್ಯಮದವ್ರು ಆಚೆ ಇಡ್ತವ್ರೆ. ನೀವು ಮಾಡಿ ಎಟ್ಟ ಕೆಲಸಕ್ಕೆ ರೈತರನ್ನ ಅದೇ ತಪ್ಪಿಸಿ ಅವರ ಬುದ್ಧಿಯನ್ನ ಕೆಡಿಸ್ತಾ ಅವರ ಉದ್ರೇಕಕ್ಕೆ ನೀವು ಕಾರಣರಾಗ್ತಾ ಇದ್ದೀರಾ ಹೊರತು ನಿಮ್ಮಿಂದ ನಾಡಿಗೆ ಉಪಯೋಗ ಅಂತೂ ಕಾಣಿಸ್ತಾ ಇಲ್ಲ. ಮುಖಾಂತರ ಹೇಳ್ತೀನಿ, ಗೃಹ ಸಚಿವರಾಗಿ ಅವರೇನು ರಾಜ್ಯದಲ್ಲಿ ರೋಗ ಮುಕ್ತ ಮಾಡಿದಾರೇನ್ರಿ? ಮುಂಚೆ ಅವರು ಇದ್ದಾಗ ಇವಾಗ ಅವ್ರಿಗೆ ಯಾಕೆ ಮತ್ತೆ ಗೃಹ ಸಚಿವರ ಸ್ಥಾನ ಕೊಟ್ಟಿದ್ದೀರಿ? ಪರ್ಕೆಯಲ್ಲಿ ಹೋದ್ರೆ ಸಾವಾಗುತ್ತೇನ್ರಿ? ಅದ್ರ ಮೇಲೆ FIR ಹಾಕಿದ್ದೀರಲ್ರಿ ಸ್ವಾಮಿ. ರೈತರಂದ್ರೆ ಅಷ್ಟೊಂದು ಕೀಳಾಗಿ ನೋಡ್ತಾ ಇದ್ದೀರಾ? ಯಾಕೆ ನಿಮ್ಮ ರಿಯಲ್ ಎಸ್ಟೇಟ್ಗೆ ರೈತರನ್ನ ಹೊಣೆ ಮಾಡ್ತಾ ಇದ್ದೀರಾ? ಮಾಡ್ಕೊಳ್ರಿ. ನಿಮ್ಮದೇ 100 ಎಕರೆಗಳು ಹೆಂಗಿರುತ್ತೆ ಅಂತಂತ ಮತ್ತೆ ಇನ್ನೊಂದ್ಸತಿ ಮರುಕಳಿಸ್ಬೇಕಾ? ಒಂದ್ಸತಿ ಯೋಚನೆ ಮಾಡಿ. ಈರುಳ್ಳಿ ಬೆಲೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಸರ್ಕಾರಗಳೇ ಬದಲಾಗಿರೋ ರಾಜ್ಯ ನಮ್ಮದು, ದೇಶ ನಮ್ಮದು. ದಿಲ್ಲಿಯನ್ನ ಮರುಕಳಿಸ್ಕೋಬೇಕಾ? ರಾಜ್ಯದಲ್ಲಿ ನೆನಪಿಟ್ಟುಕೊಂಡು ಹೆಜ್ಜೆ ಮುಂದೆ ಇಡಿ. ಇದು ಮಾಧ್ಯಮಗಳ ಮುಖಾಂತರ ನಿಮಗೆ ಕೊಡ್ತಿರೋ ಎಚ್ಚರಿಕೆ ಅಂತಾನೆ ತಿಳ್ಕೊಳ್ರಿ, ಪರವಾಗಿಲ್ಲ. ಆಲ್ರೆಡಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಕಡೆನೇ ಇದ್ದಾರೆ. ಅವರು ಕೂಡ ನಿಮ್ಮ ಜಾತಕವನ್ನ ಬಯಲಿಟ್ರು. ಬೇರೆ ರಾಜ್ಯಗಳಿಂದ ಕರೆಸಿ ಪ್ರತಿಭಟನೆ ಮಾಡಿಸ್ತೀರೇನ್ರಿ ನೀವು? ಅಷ್ಟೊಂದು ಕೀಳ್ಮಟ್ಟದ ರಾಜಕೀಯ ನಿಮ್ಗೆ ಬೇಕಿತ್ತಾ? ಮತ್ತೆ ಎಣಿಸ್ಕೋಬೇಕು, ಆರಿಸ್ಕೋಬೇಕು ಜನ. ಆ ರೀತಿ ಮಾಡಬೇಕು ರಾಜಕಾರಣ. ಕೂಡಲೇ ಅವ್ರ ಮೇಲೆ ಮಾಡಿರುವಂತ FIR ಅನ್ನು ರದ್ದು ಮಾಡಿ. ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ, ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿನ ಕೊನೆಯ ಹಂತದ ಮೊಳೆ ಒಡೆಯಲು ಮುಂದಾಗಿರುವವರು ಯಾರು? ಬ್ಯಾಂಕ್ನಲ್ಲಿ ಸಾಲ ವಿತರಣೆ ಮಾಡದೆ ಸಾಲ ಮರುಪಾವತಿ ಮಾಡಿರುವಂತಹ, ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ರೈತರು, ಕೂಲಿ ಕಾರ್ಮಿಕರು, ಸ್ತ್ರೀಶಕ್ತಿ ಸಂಘಗಳ ಸಾಲವನ್ನು ವಿತರಣೆ ಮಾಡದೆ ಶಕುನಿ ಆಟವನ್ನು ಬ್ಯಾಂಕ್ನಲ್ಲಿ ಆಡ್ತಾ ಇರೋರು ಯಾರು? ಶಕುನಿ ಯಾರು? ನಾವು ಕೇಳ್ತಾರೆ. ಯಾಕಂದ್ರೆ ಕೌರವರು 101 ಜನ, ಪಾಂಡವರು 5 ಜನ. ಅವರ ಇದರಿಂದ ಒಂದು ಮಹಾಭಾರತ ಯುದ್ಧನೇ ನಡೀತು. ಆದರೆ ಇವತ್ತು DCC ಬ್ಯಾಂಕನ್ನು ಉಳಿಸಬೇಕಂತ ಅಧಿಕಾರಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾರೆ? ರಾಜಕಾರಣಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾರೆ? ನಾವು ಯಾರನ್ನು ಕೇಳಬೇಕು? ಇಲ್ಲಿ DCC ಬ್ಯಾಂಕಲ್ಲೂ ಸಾಲ ಸಿಗ್ತಾ ಇಲ್ಲ. ಇನ್ನು ಖಾಸಗಿ ಸಾಲಗಳಿಗೆ ಹೋದ್ರೆ ಅಲ್ಲಿ ಮೀಟರ್ ಬಡ್ಡಿದಂತೆ ಅಂತೆ ಕಿಗಿಣಿಗಳು ಹಾಕಿದ್ರೆ ಈರ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಮಾನವೀಯತೆಯಿಂದ, ಸ್ವಾಭಿಮಾನದಿಂದ, ಕೂಲಾಗಿ, ಯಾವುದೇ ರೀತಿಯ ಗಲಾಟೆ ಇಲ್ಲದಾದ್ರೆ ಪ್ರತಿ ಸಾರಿನೂ ಕೇಳ್ತಾ ಇದ್ವಿ. ಪ್ರಾಮಾಣಿಕವಾಗಿ ಬ್ಯಾಂಕ್ನ ಸಾಲ ಮರುಪಾವತಿ ಮಾಡಿರುವ ರೈತರ, ಮಹಿಳೆಯರ, ಸ್ತ್ರೀಶಕ್ತಿ ಸಾಲಗಳನ್ನು ಮರುಪಾವತಿ ನೀಡಿ, ಸಾಲವನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಮಾವಿಗೂ ಬೆಲೆ ಇಲ್ಲ, ಟೊಮೊಟೊಗೂ ಬೆಲೆ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಕು? ಹಿರಿಯರ ಆರೋಗ್ಯ ಹೆಂಗೆ ಕಾಪಾಡ್ಕೊಳ್ಬೇಕು? ಬ್ಯಾಂಕನ್ನೇ ಇನ್ನು ಕೊನೆ ಹಂತದ ಇದು ಮಾಡಿಬಿಟ್ರೆ ಇನ್ನು ಯಾರು ಕಲಿತಾರೆ? ಇಲ್ಲಿ ಕೋಟಿ ಕೋಟಿ ಸಾಲ ಮಾಡಿರೋರು ಏನು ಅದೇ ದೇಶ ಬಿಟ್ಟು ಹೋದಂಥ ಈ ವಿಜಯ ಮಲ್ಯ ಥರ ಆಗ್ಬಿಟ್ಟಿದ್ದಾರೆ. DCC ಬ್ಯಾಂಕ್ ಅಂದರೆ ಅವ್ರಿಗೆ ಕುಡಿದು ನೀರಾಗ್ಬಿಟ್ಟಿದೆ. ಸಾಲ ಪಡ್ಕೊಂಡ್ರು, ಅವ್ರು ಏನೇನು ಬೇಕೋ ವಾಣಿಜ್ಯ ಮಳಿಗೆಗಳು ಅದು ಇದು ಕಟ್ಕೊಂಡ್ರು. ಆದರೆ ಇವತ್ತು 1 ಲಕ್ಷದಿಂದ 10 ಲಕ್ಷದ ರೂಪಾಯಿಗಂಟ ಶೂನ್ಯ ಬಡ್ಡಿ ದರದಲ್ಲಿ ಏನು ಸಾಲ ಪಡೆದಿದ್ದಾರೆ ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವು ಅದಕ್ಕೆ ಇವತ್ತು ಮುಳುಬಾಗಿಲು ವ್ಯವಸ್ಥಾಪಕರಾದಂಥ ಚೆಲುವರಾಜ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ.
ಪ್ರಾಮಾಣಿಕವಾಗಿ ಸಾಲ ವಿತರಣೆ ಮಾಡಿರುವ ರೈತರ ಸಾಲವನ್ನು ನೀಡಿ. ಮತ್ತೆ ಈ ಬ್ಯಾಂಕಿನಲ್ಲಿ ಶಕುನಿ ಆಟ ಆಡ್ತಾರೆ ಯಾರು ಅಂತೇಳಿ ಕಂಡುಹಿಡಿಯಿರಿ. ಯಾಕಂದ್ರೆ ಚುನಾವಣೆ ಮುಗಿದು 2 ವರ್ಷ ಆಗ್ತಾ ಇದೆ. ಇಬ್ಬರು ನಿರ್ದೇಶಕರು ಕೋರ್ಟಲ್ಲಿ ದಾವೆ ಹೂಡ್ಕೊಂಡು ಪ್ರಕರಣ ಹಾಕೊಂಡಿದ್ದಾರೆ. ಅದು ಯಾಕೆ ಹಾಕೊಂಡಿದ್ದಾರೆ ಗೊತ್ತಿಲ್ಲ. ಕೆಲವು ಕಣ್ಣಿಗೆ ಕಾಣದಂತಹ ಶಕುನಿ ಆಟ ಆಡುತ್ತಿರುವಂತಹ ಕೆಲವು ರಾಜಕಾರಣಿಗಳು ಈ ಒಂದು ಇಬ್ಬರನ್ನು ಆಟ ಆಡಿಸಿಕೊಂಡು ಇಲ್ಲಿ ಅಧ್ಯಕ್ಷರ ನೇಮಕ ಮಾಡದಂತೆ ತಡೆ ಹಿಡಿದು ಭ್ರಷ್ಟಾಚಾರವನ್ನು ತನಿಖೆ ಮುಚ್ಚಿ ಹಾಕಲು, ಹಗರಣಗಳನ್ನು ಮುಚ್ಚಿ ಹಾಕಲು ಈ ತರ ಹುನ್ನಾರ ನಡೀತಾ ಅಂತ ಗೊತ್ತಲ್ಲ. ಇಲ್ಲ ಸೂಪರ್ ಸೆಟ್ ಮಾಡಿದ್ರ, ಇಲ್ಲ ಚುನಾವಣೆನೇ ಮಾಡೋದು ಬೇಡ. ಇದನ್ನ ತನಿಖೆಯೆಲ್ಲ ಲೋಕಾಯುಕ್ತ ಕರೀದಿ, SIT ಹಾಕ್ರಿ, ಯಾವ್ದಕ್ಕನ್ನು ಒಪ್ಸಿರಿ, ಬ್ಯಾಂಕ್ ಉಳಿಸ್ರಿ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರೇ ಬ್ಯಾಂಕ್ನ ವಿರುದ್ಧ, ಅಧಿಕಾರಿಗಳ ಮತ್ತೆ ರಾಜಕಾರಣಿಗಳ ವಿರುದ್ಧ ತಿರುಗಿ ಬೀಳೋ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾರೆ. ಆಹಾರ ಸಚಿವರಾದಂತಹ ಹಿರಿಯರೂ ಆದಂತಹ KH ಮುನಿಯಪ್ಪ ಸಾಹೇಬ್ರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಟ್ಟ ಕಡೆಯ ವ್ಯಕ್ತಿಯು ಹೊಟ್ಟೆ ಹಸಿವಿನಿಂದ ನರಳಬಾರದು, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತೇಳಿ ಪಣ ತೊಟ್ಟು ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಒಂದು ಪಡಿತರ ಅಕ್ಕಿಯನ್ನು ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ಪ್ರತಿ ಮನೆಗೂ ತಲುಪಿಸುವ ಯೋಜನೆ ಇವತ್ತು ಯಾವ ದಾರಿ ಹಿಡಿತಾ ಇದೆ? ಕವಲು ದಾರಿಯಲ್ಲಿ ಹೋಗ್ತಾ ಇದೆಯಾ? ಇಲ್ಲ ಬಡವರಿಗೆ ಅಕ್ಕಿ ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆಯಾ? ಇದು ನಮ್ಮ ಕೋಲಾರ ಜಿಲ್ಲೆ ಅಂದ್ರೆ ಬಯಲುಸೀಮೆಯ ಕೋಲಾರ ಜಿಲ್ಲೆಯ ಈ ಒಂದು ಪಡಿತರ ಕಾಳಸಂತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾನು ಬೇರೆ ಕಡೆ ಹೇಳ್ತಾ ಇಲ್ಲ, ಕೋಲಾರ ಜಿಲ್ಲೆದು. ಇವತ್ತು ಪ್ರತಿಷ್ಠಿತ ಬಂಗಾರಪೇಟೆಯ ರೈಸ್ ಮಿಲ್ಲುಗಳಲ್ಲಿ ಈ ಒಂದು ಅಕ್ಕಿ, ಪಡಿತರ ಅಕ್ಕಿ ಪಾಲಿಶ್ ದಂಧೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತಾ ಇದೆ, ಬೆಂಗಳೂರಿಂದನೂ ಬರ್ತಾ ಇದೆ, ಆಂಧ್ರ, ತಮಿಳುನಾಡಿಂದ ರೈಲು ಮುಖಾಂತರ ಕಾಮಸಮುದ್ರಕ್ಕೆ ಬಂದು ಬಂಗಾರಪೇಟೆಗೆ ಬರ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರು ಆ ಪಡಿತರ ಅಕ್ಕಿ ಲಾರಿಗಳೋಡ್ಲೆ ಇವತ್ತು ಏನೋ ರೈತರ ಕೃಷಿ ಜಮೀನು ವಶಪಡಿಸಿಕೊಂಡು ನೀವು IFI ರಸ್ತೆ ಮಾಡಿದಿರಲ್ಲ, ಚೆನ್ನೈ ಕಾರಿಡಾರ್ ಅಲ್ಲಿ ಹೋಗ್ತಾ ಇದೆ. ಲಂಗು ಲಗಾಮ್ ಏನೂ ಇಲ್ಲ, ಅದಕ್ಕೆ ಯಾರ ಅಡೆತಡೆ ಇಲ್ಲ, ಯಾವ ಕಾನೂನು ಭಯ ಇಲ್ಲ. ಇನ್ನು ಆಂಧ್ರದಿಂದ ಬರೋ ಅಕ್ಕಿಗೆ ಇಲ್ಲಿನ ಕೆಲವು ಅಧಿಕಾರಿಗಳೇ ನೇರವಾಗಿ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಬಡವರಿಗೆ ತಲುಪಿಂದ ಅದಂತೆ ಇದಂತೆ ಸಮಸ್ಯೆ ಅಂತೇಳಿ ಈ ಒಂದು ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಿರಲ್ಲ, ಆ ಡಿಲೀಟ್ ಮಾಡಿದ ಕಾರ್ಡ್ಗಳ ಅಕ್ಕಿ ಎಲ್ಲಿ ಹೋಗ್ತಾ ಇದೆ? ಇವತ್ತು ಯಾರು ಅಷ್ಟೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ಅಕ್ಕಿನ ತಿಂತಾ ಇಲ್ಲ, ಉಚಿತವಾಗಿ ಕೊಡೋ ಅಕ್ಕಿನ 20-22 ರೂಪಾಯಿಗೆ ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರಿಗೆ ನೇರವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಪಡಿತರ ಅಕ್ಕಿ ವಿತರಣೆ ಮಾಡಬೇಕು? ಇನ್ನು ಕೋಲಾರ ಜಿಲ್ಲೆಯಾದಂತಹ ಈ ಒಂದು ಗೋಡನ್ಗಳಲ್ಲಿ ಅಕ್ಕಿ ದಾಸ್ತಾನು ಮಾಡ್ತಾರಲ್ಲ, ಗೋಡನ್ಗಳು, ಕೇಂದ್ರ ಸರ್ಕಾರದ ಗೋಡನ್ನು ಒಂದ್ ಐತೆ, ಇನ್ನು ತಾಲೂಕು ಒಂದೊಂದು ಗೋಡನ್ ಐತೆ. ಆ ಅಕ್ಕಿ ಸರಬರಾಜು ಮಾಡೋದು ನ್ಯಾಯಬೆಲೆ ಅಂಗಡಿಗಳಿಗೆ. ಅಲ್ಲಿರುವಂತಹ ವ್ಯವಸ್ಥಾಪಕರು ನೇರವಾಗಿ ಅಕ್ಕಿಗಳನ್ನ ಲೋಡ್ ಗಟ್ಲೆ ರಾತ್ರಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟು ಇವತ್ತು ಬಂಗಾರಪೇಟೆ ಪ್ರತಿಷ್ಠಿತ ರೈಸ್ ಮಿಲ್ಗಳಿಗೆ ಮಾರಾಟ ಮಾಡುವ ದಂಧೆ ಅಧಿಕಾರಿಗಳ, ಆಹಾರ ಅಧಿಕಾರಿಗಳ ನೆರಳಿನಲ್ಲಿಯೇ ನಡೀತಾ ಇದ್ರು ಮೌನವ್ಯಾಕೆ? ಬಡವರ ಹೆಸರು ಹೇಳಿಕೊಂಡು ಇವತ್ತು ಈ ಒಂದು ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಇದನ್ನು ವಿವಿಧ ಬ್ರ್ಯಾಂಡ್ಗಳಲ್ಲಿ, ಸೈಕಲ್ ಬ್ರ್ಯಾಂಡ್ ಅಂತೆ, ಇನೋವಾ ಬ್ರ್ಯಾಂಡ್ ಅಂತೆ, ಬಲೋರಾ ಬ್ರ್ಯಾಂಡ್ ಅಂತೆ, ಕ್ರಿಸ್ಟಾ ಅಂತೆ, ಅದಂತೆ ಇದಂತ 101 ಪಡಿತರ ಅಕ್ಕಿ ಒಂದೇ. ಅದಕ್ಕೆ 101 ಬ್ರ್ಯಾಂಡ್ಗಳ ಹೆಸರನ್ನು ಕೊಟ್ಟು ಇವತ್ತು ಜನಸಾಮಾನ್ಯರಿಗೆ ಅದು ಪಾಲಿಶ್ ಮಾಡ್ತಾರೆ. ಆ ಪಾಲಿಶ್ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಆ ಪಾಲಿಶ್ ಮಾಡುವಾಗ ಅದಕ್ಕೆ ಆಯಿಲ್ ಹಾಕ್ತಾರೆ. ಆಯಿಲ್ ಹಾಕಿ ಅದನ್ನ ಸಣ್ಣ ರೈಸು, ಬಾಸ್ಮತಿ ರೈಸು, ಆ ರೈಸು, ಈ ರೈಸ್ ಅಂತ ಎಲ್ಲ ಮಾಡಿಬಿಟ್ಟು ಜನಸಾಮಾನ್ಯರಿಗೆ ಇದು IFI ರೈಸ್ ಅಂತ ಹೇಳಿದೆ. ಈಗ ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಅಕ್ಕಿ ಬೆಲೆನೂ ಏರಿಕೆ ಆಗಿರೋದ್ರಿಂದ ಪಡಿತರ ಅಕ್ಕಿ ಕಾಳಸಂತೆಯ ದಂಧೆಯನ್ನು ಹೆಚ್ಚಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 4-5 ಪ್ರಕರಣ ಆಗಿದೆ ಒಂದು ವಾರದಿಂದ ಈಚೆ. ಆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರು ಎಲ್ಲ ದಂಧೆಕೋರರೇ. ಈ ಅಕ್ಕಿ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ ಅಂತ ತನಿಖೆ ಅಂತೂ ಆದೇ ಇಲ್ಲ. ಅಧಿಕಾರಿಗಳಿಗೆ ತಿಂಗಳ ಮಾಮೂಲಿ ಹೊರಟೋಗ್ತದೆ, ಸಂಪೂರ್ಣವಾಗಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಆಹಾರ ಸಚಿವರಾದ KH ಮುನಿಯಪ್ಪ ಸಾಹೇಬರಲ್ಲಿ ನಾವು ಬಡವರ ಪರವಾಗಿ ಈ ಪಡಿತರ ಅಕ್ಕಿಯನ್ನು ಇಲ್ಲ ನಿಲ್ಲಿಸ್ಬಿಡಿ, ಇಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಿ, ಇಲ್ಲವಾದ್ರೆ ಕೋಲಾರ ಜಿಲ್ಲೆಯ 4 ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸಾರ್ವಜನಿಕವಾಗಿ ಅವರ ಫೋಟೋಗಳನ್ನು ಪ್ರಕಟಿಸಬೇಕು. ಬಡವರ ಅಕ್ಕಿ ಬಡವರಿಗೆ ಉಳಿಬೇಕು, ಬಡವರ ಹಸಿವು ನೀಗಬೇಕು. ಇಲ್ಲ ಅಂದ್ರೆ ಕಾನೂನು ಜಾರಿ ಮಾಡಿಲ್ಲ ಅಂದ್ರೆ ಪ್ರತಿದಿನ ರೈಲುಗಳಲ್ಲಿ ಬರ್ತದೆ
1 kg 2 kg ಎಲ್ಲ ತಮಿಳ್ನಾಡಿಂದ ಅದನ್ನ ನೇರವಾಗಿ ಎತ್ಕೊಂಡು ಹೋಗಿ ಬಂಗಾರಪೇಟೆ ಅಂಗಡಿಗಳಲ್ಲಿ ಮಾರ್ತಾರೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ಎಲ್ಲ ಹೇಳಿದ್ನಲ್ಲ ಇದ್ರಲ್ಲಿ ಬರ್ತವೆ. ಯಾವ ರೈಸ್ ಮಿಲ್ಗೆ ಎಲ್ಲಿ ಬರ್ತಾ ಇದೆ, ಎಲ್ಲಿ ಭತ್ತ ಬೆಳೀತಾ ಇದಾರೆ, ಭತ್ತ ಎಷ್ಟು ಲೋಡ್ ಬರ್ತಾ ಇದೆ, ಅಂಕಿ ಅಂಶದ ಪ್ರಕಾರ ತನಿಖೆ ಮಾಡ್ಲಿ, ಇಲ್ಲ ಒಂದು ತಂಡ ರಚನೆ ಮಾಡಿ, ಸ್ಥಳೀಯರು ಬೇಡ ಬೇರೆ ಕಡೆ ತಂದೆ ರಚನೆ ಮಾಡಿ ಮಾನ್ಯ ಆಹಾರ ಸಚಿವರು ಬಡವರ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು. ಅವರು ಕೊಂಡುಕೊಳ್ಳುವಂತಹ ಏನು ರೈಸ್ ಮಿಲ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಈ ಒಂದು ಚೆನ್ನೈ ಕಾರಿಡಾರ್ ಮುಖಾಂತರ ಬರುವಂತಹ ಪಡಿತರ ಅಕ್ಕಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ ಅದರ ನಿಗಾ ಇಡಲು ವಿಶೇಷವಾದ ತಂಡವನ್ನು ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲವಾದರೆ ಕೋಲಾರ ಜಿಲ್ಲೆಗೆ ಬರುವ ಮಾನ್ಯ ಆಹಾರ ಸಚಿವರಾದಂತಹ ಕೋಲಾರ ಜಿಲ್ಲೆಯ ಪ್ರೀತಿ ವಿಶ್ವಾಸಗೊಳಿಸುತ್ತಿರುವಂತಹ ಆಹಾರ ಸಚಿವರೇ ಪಡಿತರ ಅಕ್ಕಿಯ ಸಮೇತ ನಾವು ನಿಮ್ಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಬಡವರ ಅಕ್ಕಿ ಪಾಲಿಶ್ ಆಗಿ ಬಡವರಿಗೆ ತಿನ್ನಿಸ್ತಾ ಇರುವಂತಹ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ವಾರದಿಂದ ಇದೇ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕು ಮತ್ತು ಮುಳಬಾಗಿಲು ತಾಲೂಕಲ್ಲಿ ಅಕ್ರಮವಾಗಿ ಸಾಕಣೆ ಮಾಡೋದಕ್ಕೆ ಸಿಗಾಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಂದೇ ದಿನದಲ್ಲಿ ರಿಟರ್ನ್ ಬಂದಿದ್ದಾರೆ. ಇಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಹಿಡಿತಾರಷ್ಟೇ, ಅದಕ್ಕೆ ಅಧಿಕಾರಿಗಳೇ ಸಾತಾಗಿದ್ದಾರೆ. ಈ ನ್ಯಾಯಬೆಲೆ ಅಂಗಡಿಗಳವರು ಬೆಳಗ್ಗೆ ಸಾಯಂಕಾಲ ಅವ್ರು ಇಷ್ಟ ಬಂದಾಗ ಕಟ್ಟಾಕ್ತಾರೆ, ಅದನ್ನ ಉಳಿಸ್ಕೊಂತಾರೆ. ಇವತ್ತು ಇಲ್ಲಿ ಮುಬೀನ್ ಇರ್ಬೋದು, ಟ್ರಾವೆಲ್ ಮುಬೀನ್ ಸತ್ತೋಗಿದ್ದಾನೆ. ಈ ಟ್ರಾವೆಲ್ಸ್ಗಳವ್ರೆ ಲೋಡ್ಗಳೇ ಮಾರಾಗ್ತದೆ, ಲಾರಿ ಲೋಡ್ಗಳು. ಇದೊಂದು ದೊಡ್ಡ ಕರಾಳ ದಂಧೆ. ಇದು ಬಡವರ ಹೆಸರಿನಲ್ಲಿ ಪಡಿತರ ಅಕ್ಕಿ ಕರಾಳ ದಂಧೆ. ಇದು ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಜನಸಾಮಾನ್ಯರು 3 ನಾಮ ಹಾಕ್ತಾ ಇದ್ದಾರೆ. ತಿರುಪತಿ ನಾಮ ಹಾಕಿಬಿಟ್ಟ ಗೋವಿಂದ ಗೋವಿಂದ ಗೋವಿಂದ, ಪಡಿತರ ಅಕ್ಕಿ ಗೋವಿಂದ, ಪಡಿತರ ಅಕ್ಕಿ ಗೋವಿಂದ. ಮಿಲ್ಲುಗಳವರು ದಂಧೆಕೋರರು ಶ್ರೀಮಂತರಾಕ ಅಷ್ಟಾಗ್ಬಿಟ್ಟಿದೆ. ರೈತರೇ ಹೇಳಿ ಎದ್ದೇಳಿ, ಬಿಡದಿ ರೈತರ ಮೇಲೆ ಸರ್ಕಾರ ನಡೆಸಿರುವಂತಹ ಕುತಂತ್ರದ ವಿರುದ್ಧ ಸೆಟೆದು ನಿಂತು ಸರ್ಕಾರಕ್ಕೆ 80ರ ದಶಕದ ಹೋರಾಟದ ಹಾದಿಯನ್ನು ತೋರಿಸಿ ಸರ್ಕಾರ ರೈತರನ್ನು ಎದುರಾಕಿಕೊಂಡರೆ ಸರ್ಕಾರ ಉಳಿಯಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲು ರಾಜ್ಯದ ದೇಶದ ರೈತರೇ ಹೇಳಿ ಎದ್ದೇಳಿ, ರೈಲುಗಳ ಮುಖಾಂತರ, ಕಾರುಗಳ ಮುಖಾಂತರ, ಬಸ್ಸುಗಳ ಮುಖಾಂತರ ಬಿಡದಿ ಚಲೋ ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಉಚ್ಚೆ ಬರುವಂತಹ ಹೋರಾಟಕ್ಕೆ ಮುಂದಾಗಿ 100 ವರ್ಷಗಳಿಂದ ಸ್ವಾಭಿಮಾನದ ಬದುಕನ್ನು ನೀಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಶಾಮೀಲಾಗಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸಿ ಡಿನೋಟಿಫಿಕೇಶನ್ ಮುಖಾಂತರ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾಗಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರೌಡಿಯಾದಂತಹ ಮುಖ್ಯಮಂತ್ರಿ ಶಿವಕುಮಾರ್ ಅವರ ವಿರುದ್ಧ ಸೆಟೆದು ನಿಲ್ಲಿ. ಯಾಕೆ ರೌಡಿ ಅಂತ ಹೇಳ್ತಾರೆ ಅಂದ್ರೆ ನಡೆದುಕೊಳ್ಳೋ ರೀತಿ ಅದಲ್ಲ. ನಾನು ರೌಡಿ ಭಾಷೆ ಬರ್ತಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ನೀವು ಯಾವ ರೀತಿ, ಯಾವ ನಾಚಿಕೆ ಮಾನ ಮರ್ಯಾದಿಲ್ದ್ರೆ ರೈತರ ಒಪ್ಪಿಗೆ ಇಲ್ಲದೆ ನಿಮ್ಮದೇ ಚೇಲಾಗಳನ್ನು ನಾನು ಭೂಮಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಅಲ್ಲಿನ ಬಿಡದಿ ರೈತರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತೆ ಮುಖ್ಯಮಂತ್ರಿಗಳನ್ನು. ಯಾವ ರೈತರು ಜಮೀನು ಕೊಡ್ತಾರೋ ಅವರ ಒಂದು ಲಿಸ್ಟ್ ಕೊಡಿ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ, ನಿಮ್ಮ ಭೂಮಿ ತಂಟೆಗೆ ಬರಲ್ಲ ಅಂತೇಳಿ ರೇಟಿಂಗ್ ಅಲ್ಲಿ ಕೊಡ್ತಾರೆ. ಯಾಕೆ ಕೊಡಬಾರ್ದು ನೀವು? ಅದನ್ನು ಬಿಟ್ಟು ಕಳ್ಳ ಕಾಕರ ರೀತಿಯಲ್ಲಿ ಯಾವನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಬಿಡದಿ ಕೃಷಿ ಭೂಮಿ ಮೇಲೆ ಕಾಂಕ್ರೀಟ್ ಎಂಬ ಈ ಒಂದು ಟೌನ್ಶಿಪ್ ಅನ್ನು ಕಟ್ಟಿ ಅನ್ನವನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಬೀದಿಗೆ ತಳ್ಳಲು ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ? ಅಲ್ಲಿನ ಅವನಾನು ಬಾಲಕೃಷ್ಣ ಅಂತೆ ಶಾಸಕನಂತೆ, ಅವನಿಗೇನು ಯೋಗ್ಯ ಅಲ್ಲ, ಮಾನ ಮರ್ಯಾದೆನಿಲ್ಲ. ಅವನು ಊಸರವಳ್ಳಿ ಕುಮಾರಸ್ವಾಮಿ ಮೇಲೆ ಆರೋಪ ಆಯ್ತು. ನಾನು ಕುಮಾರಸ್ವಾಮಿ ಪರವಾಗೂ ಇಲ್ಲ, DK ಪರವಾಗೂ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇವಾಗ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಅವಾಗ ನೀವ್ ಯಾಕೆ ಅದನ್ನ ಇದು ಮಾಡಬಾರ್ದು? ಇವತ್ತು ರೈತರ ಕೋಪ ರಟ್ಟೆಗೆ ಬಂದರೆ ಯಾವ ರೀತಿ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ ಕಸ ಅಂದ್ರೆ ದನದ ಕೊಟ್ಟಿಗೆಯಲ್ಲಿದ್ದಂತ ಪರಕೆ ಇವತ್ತು ಅಧಿಕಾರಿಗಳ ಮೇಲೆ ಬಂದೈತೆ. ನಮ್ಮ ರೈತ ಮಹಿಳೆಯರು ಹೇಳ್ತಾ ಇದ್ರು, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ಹೆಣ ಬೇಕಾದ್ರೆ ಕಳಿಸ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ. ಇವತ್ತು ಮುಖ್ಯಮಂತ್ರಿಗಳೇ, ನೀವು ಅಡ್ಡದಾರಿಯಲ್ಲಿ ಬಂದು, ನೀವು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಅಡ್ಡದಾರಿಯಲ್ಲಿ ಬಂದು ವ್ಯವಸಾಯ ಮಾಡಕ್ಕಾಗಲ್ಲ, ಅನ್ನ ಉಳಿಸಲಕ್ಕಾಗಲ್ಲ. ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ಆ ಶಾಸಕರ ಅನಕ್ಷರಸ್ಥ ಶಾಸಕರಾದ ಬಾಲಕೃಷ್ಣ ಅವರೇ, ನಿಮಗೇನಾದ್ರು ಮಾನ ಮರ್ಯಾದೆ ಇದ್ರೆ, ರಿಯಲ್ ಎಸ್ಟೇಟ್ ಉದ್ಯಮಗಳ ಕಸ ತಿಂದ ಇದ್ರೆ,
ರೈತರ ಪರವಾಗಿದ್ರೆ ರೈತರ ಅನ್ನ ತಿನ್ನುವ ಬಾಯಲ್ಲಿ ಈ ಕೂಡಲೇ ರೈತರ ಕೃಷಿ ಜಮೀನನ್ನು ಹೇಳುವಂತ ಭೂಸ್ವಾಧೀನ ಮಾಡಿಕೊಳ್ಳಲ್ಲ, ಅಧಿಕಾರಿಗಳೇ ಮಾಡಿರುವಂತಹ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಕೇಸು ದಾಖಲಿಸದೆ ವಾಪಸ್ ಪಡೀರಿ. ನಾವೇನು ನಿಮ್ಮ ಭೂಮಿ ಕೊಡ್ತೀವಿ ಅಂತ ಹೇಳಿಲ್ಲ. ಆ ಮುಖ್ಯಮಂತ್ರಿ ಹೇಳ್ತಾ ಇದ್ನು, ರೀ ಪರಿಕೆ ಹೊಡಿತಾರ, ಕಲ್ಲು ಹೊಡಿತಾರ ಅಂತೇಳಿ. ಒಂದು ಕಲ್ಲು ಒಂದು ಪರಿಕೆ ಬಂದ್ರೆ ಪರವಾಗಿಲ್ಲ, ಕೋಟ್ಯಾಂತರ ಪರಿಕೆ ಕೋಟ್ಯಾಂತರ ಬಂದ್ರೆ ವಿಧಾನಸೌಧ ಇರಲ್ಲ. ಶಿವಕುಮಾರಣ್ಣ, ಬಾಲಕೃಷ್ಣಣ್ಣ, ಗೃಹಮಂತ್ರಿ ಅಣ್ಣ, ವಿಧಾನಸೌಧನೇ ಇರಲ್ಲ. ವಿಧಾನಸೌಧ ಕಟ್ಟಿದವನು ಬೆವರು ಹರಿಸಿದಂತ ರೀತಾನೆ ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ. ಈ ಕೂಡಲೇ ರೈತರ ಮೇಲೆ ಹಾಕಿರೋ ಪ್ರಕರಣಗಳನ್ನು ವಾಪಸ್ ಪಡಿಬೇಕು, ರೈತರನ್ನ ಕ್ಷಮಾಪಣೆ ಕೇಳಲೇಬೇಕು. ಮಹಾನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಎಲಿಬಿಲ್ಲ ನಾಳಿಕೆ ಅಂತೆ. ಮಹಾರಾಷ್ಟ್ರದಲ್ಲಿ 80,000 ಅಂತೆ, ಆಂಧ್ರದಲ್ಲಿ 40,000 ಅಂತೆ. ಅಲ್ಲೇ ಹೋಗಿ ಟೌನ್ಶಿಪ್ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ಯಾಕ್ರಿ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡುವ ಪ್ರಕ್ರಿಯೆ ಕೈ ಬಿಡಬೇಕು. ಅದನ್ನು ಬಿಡದೇ ಇದ್ರೆ ರೈತರ ಒಂದು ಕೃಷಿ ಭೂಮಿ ಮುಳಿವಿಗಾಗಿ 3ನೇ ಮಹಾಯುದ್ಧ ಆಗ್ತದೆ. ಅದರಲ್ಲಿ ರೈತರನ್ನ ಸಾಯ್ಬೋದು, ಇಲ್ಲ ರಾಜಕಾರಣಿಗಳನ್ನ ಸಾಯ್ಬೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ದುಡಿಮೆ ದೇಶದ ಅನ್ನ. ಅದನ್ನು ಬಿಟ್ಟು ನೀವು ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಜಾಮೀಲಾಗಿ ನಿನಗೆ ಬೇಕಾದ್ರೆ 8,000 ಎಕರೆ 1,000 ಎಕರೆ ನಿಮ್ಮ ಫಾಲೋವರ್ಸ್ ಕೊಡ್ತಾರಲ್ಲ, ನೀವು 9,000 13,000 3 ಎಕರೆ ಯಾಕೆ ತಗೊಂತಾ ಇದೆಯಾ? ನಾಚಿಕೆ ಆಗಲ್ವಾ? ಈ ಕೂಡಲೇ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಆ ಎಚ್ಚರಿಕೆಯ ಜೊತೆಗೆ ನೀವು ವಾಪಸ್ ಪಡೆದಿದ್ರೆ ರಾಜ್ಯದ ಎಲ್ಲಾ ರಾಷ್ಟ್ರೀಯ ಗ್ರಾಮೀಣ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರಾಜಕಾರಣಿಗಳಿಗೆ ರೈತರು ಬೆಳೆದಿರುವ